ನಾನು ಪ್ರದೀಪ್ ಕುಮಾರ್. ನೀವು ನೋಡ್ತಿದ್ದೀರಾ ಕಥಾಬಿಂದು ಮಾಧ್ಯಮ. ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಸ್ನೇಹಿತರೆ, ಒಂದು ಆಲೋಚನೆ ಕಾಗದದ ಮೇಲೆ ಅಕ್ಷರಗಳಾಗಿ ಮೂಡಿದಾಗ ಸಿಗುವ ಸಂತೋಷವೇ ಬೇರೆ. ನನ್ನ ಸಾಹಿತ್ಯ ಪಯಣವು ಹೀಗೆ ಬರವಣಿಗೆಯಿಂದಲೇ ಆರಂಭವಾಯಿತು. ಕಲ್ಪನೆಗಳಿಗೆ ಪದಗಳ ರೂಪ ನೀಡಿ ಅವುಗಳನ್ನು ಪುಸ್ತಕಗಳಾಗಿ ನಿಮ್ಮ ಕೈಗೆ ತಲುಪಿಸಬೇಕೆಂಬ ಕನಸು ನನ್ನದು. ಆ ಕನಸು ನನಸಾಗಿ ಹಲವಾರು ಪುಸ್ತಕಗಳನ್ನು ಪ್ರಕಟಿಸುವ ಅವಕಾಶ ಸಿಕ್ಕಿತು. ಪುಸ್ತಕ ಬಿಡುಗಡೆಯ ವೇದಿಕೆಯಲ್ಲಿ ಹಿರಿಯರ ಆಶೀರ್ವಾದ, ಸಾಹಿತ್ಯಾಭಿಮಾನಿಗಳ ಪ್ರೋತ್ಸಾಹ ಮತ್ತು ನಿಮ್ಮೆಲ್ಲರ ಪ್ರೀತಿ ನನ್ನ ಬರವಣಿಗೆಗೆ ಹೊಸ ಶಕ್ತಿ ನೀಡಿತು. ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿತು. ಈ ಕಥೆಗಳು ಕೇವಲ ಓದಲು ಮಾತ್ರ ಏಕೆ? ಕಣ್ಣಿಗೆ ಕಟ್ಟುವಂತೆ ನೋಡಲು ಸಾಧ್ಯವಿಲ್ಲವೇ? ಅಲ್ಲಿಂದಲೇ ಆರಂಭವಾಯಿತು ನನ್ನ ಎಐ ಪಯಣ. ನಿಜ ಹೇಳಬೇಕೆಂದರೆ ಆರಂಭದಲ್ಲಿ ನನಗೆ ಎಐ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಶೂನ್ಯ, ಅಕ್ಷರಶಃ ಶೂನ್ಯ. ಆದರೆ ಒಂದು ಕನಸು ಮಾತ್ರ ಸ್ಪಷ್ಟವಾಗಿತ್ತು. ತಂತ್ರಜ್ಞಾನವನ್ನು ಬಳಸಿಕೊಂಡು ಕನ್ನಡದಲ್ಲಿ ಹೊಸ ರೀತಿಯ ಸಿನಿಮಾ ನಿರ್ಮಿಸಬೇಕು ಎಂಬ ಕನಸು. ಆ ಕನಸನ್ನು ನನಸಾಗಿಸಲು ಪ್ರತಿದಿನ ಹೊಸದನ್ನು ಕಲಿತೆ. ನೂರಾರು ಪ್ರಯೋಗಗಳನ್ನು ಮಾಡಿದೆ. ಅನೇಕ ಬಾರಿ ವಿಫಲವಾದೆ. ಮತ್ತೆ ಕಲಿತೆ. ಮತ್ತೆ ಪ್ರಯತ್ನಿಸಿದೆ. ಹೀಗೆ ನಿಧಾನವಾಗಿ ನನ್ನ ಕಲ್ಪನೆಯ ಪಾತ್ರಗಳಿಗೆ ಜೀವ ಸಿಗತೊಡಗಿತು. ಆ ಪ್ರಯತ್ನದ ಫಲವೇ ಇಂದು ನಿಮ್ಮ ಮುಂದೆ ಬರುತ್ತಿರುವ ಅದಿತಿ ಎಐ ಸಿನಿಮಾ ಸರಣಿ. ಆದರೆ ಒಂದು ವಿಷಯ, ಇಂದಿನಿಂದ ಸಿನಿಮಾ ಪ್ರಾರಂಭವಾಗುವುದಿಲ್ಲ. ಮುಂದಿನ ವಾರದಿಂದ. ಮೊದಲು ನಾನು ಅದಿತಿ ಪಾತ್ರವನ್ನು ಹೇಗೆ ಸೃಷ್ಟಿಸಿದೆ, ಎಐ ಬಳಸಿ ಒಂದು ಪಾತ್ರಕ್ಕೆ ಜೀವ ಹೇಗೆ ನೀಡಿದೆ ಎಂಬುದನ್ನು ನಿಮಗೆ ತೋರಿಸುತ್ತೇನೆ. ಅದರ ನಂತರ ಆರಂಭವಾಗುತ್ತದೆ ಅದಿತಿಯ ನೈಜ ಪಯಣ. ಪ್ರತಿ ಎಪಿಸೋಡ್ ಸುಮಾರು 3 ನಿಮಿಷಗಳದ್ದಾಗಿದ್ದು 3 ನಿಮಿಷಗಳು ಪಾತ್ರಗಳ ವಿವರಣೆ ಇರುತ್ತದೆ. ಒಟ್ಟು 6 ನಿಮಿಷಗಳ ಕಾಲ ನಿಮ್ಮನ್ನು ರಂಜಿಸಬಹುದು ಎಂದುಕೊಂಡಿದ್ದೇನೆ. ನಿಮ್ಮನ್ನು ಹೊಸ ಕಲ್ಪನಾ ಲೋಕಕ್ಕೆ ಕರೆದೊಯ್ಯಲಿದೆ. ಇದು ಕೇವಲ ಒಂದು ಸಿನಿಮಾ ಅಲ್ಲ. ಕಾಗದದ ಮೇಲಿನ ಕಥೆ, ಎಐಲಿನ ಕಥೆ, ಎಐ ಪರದೆಯ ಮೇಲೆ ಜೀವ ಪಡೆಯುವ ಒಂದು ಹೊಸ ಪ್ರಯೋಗ. ನಿಮ್ಮ ಮುಂದೆ ಬರಲು ಸಜ್ಜಾಗುತ್ತಿದ್ದಾಳೆ. ಇದು ಕೇವಲ ನನ್ನ ಕಥೆಯಲ್ಲ, ಒಬ್ಬ ಕನಸುಗಾರನ ನೈಜ ಪ್ರಯತ್ನ. ಇಗೋ ನಿಮಗಾಗಿ ಅದಿತಿ ಚಿತ್ರದ ಕಿರುನೋಟ. ನಿಮ್ಮ ಪ್ರೀತಿ ಮತ್ತು ವಿಮರ್ಶೆಯನ್ನು ಹಂಚಿಕೊಳ್ಳಿ. ಟೈಡ್ ಅಂದ್ರೆ ಸಮುದ್ರದ ಅಲೆ. ಎದುರು ನಿಂತ ಶತ್ರುಗಳ ಪಾಲಿಗೆ ಸಾವಿನ ಕೆಂಡದ ಮಳೆ. ಅದಿತಿ, ನೀ ವಾಪಸ್ ಬರ್ಬಾರ್ದಿತ್ತು. ಬೆಳದಿಂಗಳ ಶೀಲಾಬಾಲಿಕೆಯೇ, ಈ ಜಗತ್ತಿನಲ್ಲಿ ಪ್ರತಿ ಉಸಿರಾಟವೂ ಒಂದು ಲೆಕ್ಕಾಚಾರ, ಪ್ರತಿ ಹೆಜ್ಜೆಯೂ ಒಂದು ಜಾಲ. ನೀವು ನೋಡ್ತಿರೋದು ಕೇವಲ ಒಬ್ಬ ಸಾಮಾನ್ಯ ಮಹಿಳೆಯನ್ನಲ್ಲ, ಇದು ಅದಿತಿಯ ಅಸಾಮಾನ್ಯ ಪಯಣ. ಆದರೆ ಈ ಪಯಣ ಸುಲಭದ್ದಲ್ಲ. ಅವಳೆದುರು ನಿಂತಿರೋ ಶತ್ರು ಸಾಮಾನ್ಯದವನಲ್ಲ. ಕತ್ತಲ ಕೋಣೆಯಲ್ಲಿ ಕುಳಿತು ಇಡೀ ಜಗತ್ತನ್ನೇ ತನ್ನ ಕಿರುಬೆರಳ ತುದಿಯಲ್ಲಿ ಆಡಿಸಬಲ್ಲ ಮಾಂತ್ರಿಕ ಅವನು. ಅವನ ಕಣ್ಣು ತಪ್ಪಿಸಿ ಒಂದು ಇರುವೆ ಕೂಡ ಚಲಿಸೋಕೆ ಸಾಧ್ಯವಿಲ್ಲ. ಒಂದೆಡೆ ಆಧುನಿಕ ತಂತ್ರಜ್ಞಾನದ ಸುಳಿಯಲ್ಲಿ ಸಿಲುಕಿದ ಅದಿತಿ, ಇನ್ನೊಂದೆಡೆ ಅವಳನ್ನೇ ಬೆನ್ನತ್ತಿರೋ ಸಾವಿನ ನೆರಳು. ಅವಳು ಒಬ್ಬಂಟಿ ಅನ್ಸ್ಬೋದು, ಆದರೆ ಅವಳ ಕೈಯಲ್ಲಿರೋ ಆ ರಹಸ್ಯ ಗಡಿಯಾರವಿದೆಯಲ್ಲ, ಅದು ಅವಳನ್ನ ಹೇಗೆ ಬದಲಿಸುತ್ತೆ ಅನ್ನೋದೇ. ಅವಳು ಮುನಿದರೆ ಅಸಾಧ್ಯವನ್ನು ಸಾಧ್ಯವಾಗಿಸಬಲ್ಲಳು. ಅವಳ ಹೋರಾಟ ಯಾರ ವಿರುದ್ಧ? ಆ ರಹಸ್ಯ ವಾಚ್ನ ಮರ್ಮವೇನು? ನಾನು ಅದಿತಿ ದೃಶ್ಯ ರೂಪದಲ್ಲಿ ಬರ್ತಾ ಇದ್ದೇನೆ. ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಐ ಜಗತ್ತಿನ ಎಲ್ಲಾ ಕ್ಷೇತ್ರಗಳನ್ನು ಆವರಿಸಿಕೊಳ್ಳುತ್ತಿದೆ. ಇದೀಗ ಕನ್ನಡ ಚಿತ್ರರಂಗದಲ್ಲೂ ಎಐ ತಂತ್ರಜ್ಞಾನದ ಮೂಲಕ ಒಂದು ವಿಸ್ಮಯಕಾರಿ ಮತ್ತು ಅದ್ಭುತ ಪ್ರಯೋಗ ನಡೆದಿದೆ.
2 ದಶಕಗಳಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾದಂಬರಿಕಾರರಾಗಿ ಲೇಖಕರಾಗಿ ಸಕ್ರಿಯರಾಗಿರುವ ಪಿ.ವಿ. ಪ್ರದೀಪ್ ಕುಮಾರ್ ಅವರ ಕಲ್ಪನೆ ಹಾಗೂ ನಿರ್ದೇಶನದಲ್ಲಿ ಮೂಡಿಬಂದಿರುವ ಎಐ ಆಧಾರಿತ ಅದಿತಿ ಚಲನಚಿತ್ರವು ಇತ್ತೀಚೆಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಅದ್ಧೂರಿಯಾಗಿ ಬಿಡುಗಡೆಗೊಂಡು ಕರಾವಳಿ ಹಾಗೂ ಇಡೀ ಕನ್ನಡ ಸಿನಿರಂಗದ ಗಮನ ಸೆಳೆದಿದೆ. ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಾರ ಭೇಟಿಯಾಗೋಣ ಅದಿತಿಯ ಮೊದಲ ಎಪಿಸೋಡ್ನೊಂದಿಗೆ. ನನ್ನ ಈ ಶೂನ್ಯದಿಂದ ಆರಂಭವಾದ ಪಯಣಕ್ಕೆ ನಿಮ್ಮ ಬೆಂಬಲ ಹೀಗೆಯೇ ಇರಲಿ. ಧನ್ಯವಾದಗಳು.